ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ಸಮಾಜ ವಿಜ್ಞಾನದ 15ನೇ ಅಧ್ಯಾಯ ಯಾವುದೆಂದರೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗ ನೋಡೋಣ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು? ಈ ಪ್ರಶ್ನೆಗೆ ಉತ್ತರ, ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಮದರಸ. ಎರಡನೇ ಪ್ರಶ್ನೆ, ಮಹಮ್ಮದ್ ಗವಾನ್ ಯಾರು? ಈ ಪ್ರಶ್ನೆಗೆ ಉತ್ತರ, ಬಹಮನಿ ರಾಜ್ಯದ ಇತಿಹಾಸದಲ್ಲಿ ಅದನ್ನಾಳಿದ ಸುಲ್ತಾನರಿಗಿಂತಲೂ ಮಹಮ್ಮದ್ ಗವಾನನು ಹೆಚ್ಚು ಖ್ಯಾತಿ ಗಳಿಸಿದ್ದನು. ಮಹಮ್ಮದ್ ಗವಾನನು ಪರ್ಷಿಯನ್ ಮೂಲದವನು ಮತ್ತು 3ನೇ ಮಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿಯಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದನು. ಮೂರನೇ ಪ್ರಶ್ನೆ, ಸೋಲಾಖಾಮ್ ಮಸೀದಿ ಎಲ್ಲಿದೆ? ಉತ್ತರ, ಸೋಲಾಖಾಮ್ ಮಸೀದಿ ಬೀದರ್ನಲ್ಲಿದೆ. ನಾಲ್ಕನೇ ಪ್ರಶ್ನೆ ಯಾವುದೆಂದರೆ, ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು? ಉತ್ತರ, ಆದಿಲ್ ಶಾಹಿ ಅರಸರಲ್ಲಿ 2ನೇ ಇಬ್ರಾಹಿಂ ಗಣ್ಯನಾಗಿದ್ದನು. ಐದನೇ ಪ್ರಶ್ನೆ, ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯುತ್ತಾರೆ? ಈ ಪ್ರಶ್ನೆಗೆ ಉತ್ತರ, ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳು ರಚಿಸಿದ ಇಬ್ರಾಹಿಂ ರೋಜಾವನ್ನು ಕರೆಯುತ್ತಾರೆ. ಆರನೇ ಪ್ರಶ್ನೆ, ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? ಉತ್ತರ, ಗೋಲ್ ಗುಂಬಜ್ ಜಗತ್ತಿನ ಅದ್ಭುತ ವಾಸ್ತುಗಳಲ್ಲಿ ಒಂದು. ಗೋಲ್ ಗುಂಬಜದ ಕೇಂದ್ರದಲ್ಲಿ ವಿಶಾಲವಾದ ಗುಂಬಜವಿದೆ. ಗುಂಬಜದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ. ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪತಜ್ಞರನ್ನು ಬೆರಗುಗೊಳಿಸಿದೆ. ಗೋಲ್ ಗುಂಬಜವು ಜಗತ್ತಿನಲ್ಲೇ ಹಿರಿಗಾತ್ರದಲ್ಲಿ 4ನೇಯದು ಮತ್ತು ಭಾರತದಲ್ಲಿ ಅತಿ ದೊಡ್ಡದು. 7ನೇ ಪ್ರಶ್ನೆ, ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು? ಈ ಪ್ರಶ್ನೆಗೆ ಉತ್ತರ, ಸಂಗಮ ವಂಶದ ಅತ್ಯುನ್ನತ ದೊರೆ ಪ್ರೌಢದೇವರಾಯ. 8ನೇ ಪ್ರಶ್ನೆ, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಉತ್ತರ, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ. 9ನೇ ಪ್ರಶ್ನೆ, ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ, ಹಂಪಿಯ ಮುಖ್ಯ ದೇವಾಲಯಗಳು ಹಜಾರರಾಮಸ್ವಾಮಿ, ವಿಜಯ ವಿಠ್ಠಲ ಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ಮುಂತಾದವುಗಳು. 10ನೇ ಪ್ರಶ್ನೆ, ಕುಮಾರವ್ಯಾಸನ ಕೃತಿ ಯಾವುದು? ಈ ಪ್ರಶ್ನೆಗೆ ಉತ್ತರ, ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. 11ನೇ ಪ್ರಶ್ನೆ, ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. ಉತ್ತರ, ತೆಲುಗಿನಲ್ಲಿ ಆಮುಕ್ತ ಮೌಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ಕೃತಿಗಳನ್ನು ಕೃಷ್ಣದೇವರಾಯನು ರಚಿಸಿದನು. ಮುಂದಿನ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿಯ ಹೆಸರನ್ನು ತಿಳಿಸಿ. ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ? ಈ ಪ್ರಶ್ನೆಗೆ ಉತ್ತರ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್. ವಿಜಯನಗರದ ಕುರಿತಾಗಿ ಅವನು ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಎಂದು ಹೇಳಿದ್ದನು. 13ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆಯಾಗಿದೆ. ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ಈ ಪ್ರಶ್ನೆಗೆ ಉತ್ತರ, ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಪೋರ್ಚುಗೀಸ್ ಯಾತ್ರಿಕ ಡೊಮಿಂಗೋ ಪಾಯಿಸ್,
ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್.